ನಮಸ್ತೆ ವೀಕ್ಷಕರೇ, ನಾನಿಲ್ಲಿ ಬದ್ನಿಕಾಯಿ ಭರ್ತಾ ಮಾಡಕತ್ತೀನಿ. ಇದನ್ನು ಸರಿಯಾಗಿ ಹುರ್ಕೋಬೇಕು. ಬದ್ನಿಕಾಯಿನ ಅದ್ರ ಜೊತೆಗೆ ಉಳ್ಳಾಗಡ್ಡಿ, ಒಂದು 4 ಬದ್ನಿಕಾಯಿ ತೊಗೊಂಡೇನಿ ನಾನು. ಅದ್ರ ಜೊತೆಗೆ ಉಳ್ಳಾಗಡ್ಡಿಯನ್ನು 1 ಉಳ್ಳಾಗಡ್ಡಿ ಹಾಕೀನಿ, 1 ಟೊಮೆಟೊ ಹಣ್ಣು ಹಾಕೀನಿ, ಒಂದು 4 ಎಳೆ ಕೊತ್ತಂಬರಿ, 1 ಎಳೆ ಕರಿಬೇವು, ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಇವಾಗ ಹುರ್ಕೋತೀನಿ. ಬದ್ನಿಕಾಯಿನ ಸುಟ್ಟು ಮಾಡ್ತಾರೆ, ಒಲೆ ಒಳಗೆ ಸುಟ್ಟು ಮಾಡಿದ್ರಂತ ಭಾಳ ರುಚಿ ಆಕತಿ. ನಾನು ಹುರಿದು ಮಾಡಾಕತ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ಹುರಿಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆ ಮುಂದಿರಬೇಕು, ಅಂದ್ರೆ ರುಚಿ ಆಕತಿ. 1 ಟೊಮೆಟೊ ಹಣ್ಣು, 1 ಉಳ್ಳಾಗಡ್ಡಿ, 4 ಬದ್ನಿಕಾಯಿ ತೊಗೊಂಡೀನಿ, ಕರಿಬೇವು, ಕೊತ್ತಂಬರಿ ತೊಗೊಂಡೀನಿ. ಇದನ್ನು ಸರಿಯಾಗಿ ನಾನು ಇವಾಗ ಹುರಿತೀನಿ. ಉಪ್ಪು ಹಾಕಿದ್ರೆ ಲಘುನೇ ಬೇಯ್ತೈತಿ, ಅದಕ್ಕೆ ನಾನು ಇದನ್ನು ಉಪ್ಪು ಹಾಕಿ ಹುರಿಯಾಕತ್ತೀನಿ. ಇದನ್ನು ಈ ಥರ ಮಾಡ್ತಾ ಇರ್ಬೇಕು, ಎಲ್ಲಾದರೂ ಬೇಯೋ ಹಂಗೆ. ಈ ಥರ ಮಾಡಿದ್ಮೇಲೆ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಖಾರ ಹಾಕ್ತೀನಿ. ಗುರೆಳ್ಳು ಪುಡಿನೂ ಹಾಕ್ತಾರೆ ಇದಕ್ಕೆ. ಗುರೆಳ್ಳು ಪುಡಿ ತಿಂದಿದ್ದರು ಬರೀ ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ವೀಕ್ಷಕರೇ, ನಾನು ಬದ್ನಿಕಾಯಿ ಭರ್ತಾ ಇವಾಗ ರೆಡಿ ಆಯಿತು. 4 ಬದ್ನಿಕಾಯಿ, 1 ಉಳ್ಳಾಗಡ್ಡಿ, 1 ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಹಾಕಿ ಸರಿಯಾಗಿ ಬದ್ನಿಕಾಯಿನ ಹುರ್ಕೊಂಡು, ಉಪ್ಪು, ಖಾರ, ಗುರೆಳ್ಳು ಪುಡಿ ಬೇಕಾದ್ರೆ ಗುರೆಳ್ಳು ಪುಡಿ ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗೆ ಮಾಡ್ಬೋದು. ನೋಡಿ ವೀಕ್ಷಕರೇ, ಇದು ರೊಟ್ಟಿಗೆ ಭಾಳ ರುಚಿ ಆಕೈತಿ. ನಾನಿವಾಗ ರೊಟ್ಟಿಗಾಗಿ ಇದನ್ನು ಮಾಡೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.